ಪತಿ ಆರೋಗ್ಯವಾಗಿ ಇರಬೇಕು ಅಂದರೆ ಪತ್ನಿ ಮಂಗಳಸೂತ್ರವನ್ನು ಈ ರೀತಿ ಧರಿಸಬೇಕು. ಮಂಗಳಸೂತ್ರದ ವಿಷಯದಲ್ಲಿ ಈ ನಿಯಮಗಳನ್ನು ಪಾಲಿಸಿದರೆ ಸ್ತ್ರೀಯರಿಗೆ ತುಂಬ ಒಳ್ಳೆಯದು ಆಗುತ್ತದೆ. ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಸ್ತ್ರೀಯರು ಯಾವ ನಿಯಮಗಳನ್ನು ಪಾಲಿಸಿದರೆ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ಇರುತ್ತದೋ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಮಂಗಳಸೂತ್ರವೆಂದರೆ ಪವಿತ್ರವಾದ ಸೂತ್ರವೆಂದು ಅರ್ಥ. ಗಂಡ ಹೆಂಡತಿಯ ಅನುಬಂಧಕ್ಕೆ ಗುರುತು ಅಂದರೆ ಮಂಗಳಸೂತ್ರ. ಹುಟ್ಟಿದ ಮನೆ ಮತ್ತು ಗಂಡನ ಮನೆ ಎರಡನ್ನೂ ಒಟ್ಟಾಗಿ ಇರಿಸುತ್ತೇವೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಮಂಗಳಸೂತ್ರದಲ್ಲಿ 2 ತಾಳಿಬೊಟ್ಟುಗಳು ಇರುತ್ತವೆ. ಮಂಗಳಸೂತ್ರಕ್ಕೆ ಕೆಂಪು ಬಣ್ಣ ಮತ್ತು ಕಪ್ಪು ಬಣ್ಣದ ಮಣಿಗಳನ್ನು ಸೇರಿಸಿ ಹಾಕಿಕೊಳ್ಳುತ್ತಾರೆ. ಹಾಗಾದರೆ ಮಂಗಳಸೂತ್ರದಲ್ಲಿ ಕೆಂಪು ಬಣ್ಣದ ಮಣಿಗಳನ್ನು ಎಷ್ಟು ಹಾಕಿಕೊಳ್ಳಬೇಕು, ಕಪ್ಪು ಬಣ್ಣದ ಮಣಿಗಳು ಎಷ್ಟು ಹಾಕಿಕೊಳ್ಳಬೇಕು, ಒಟ್ಟು ಎಷ್ಟು ಮಣಿಗಳು ಹಾಕಿಕೊಂಡರೆ ಒಳ್ಳೆಯದು ಅನ್ನುವಂತಹ ಅನುಮಾನ ತುಂಬ ಜನಕ್ಕೆ ಇರುತ್ತದೆ. ಕೆಂಪು ಬಣ್ಣ ಮತ್ತು ಕಪ್ಪು ಮಣಿಗಳನ್ನು ಸೇರಿಸಿ ಒಟ್ಟು 9 ಮಣಿಗಳನ್ನು ಧರಿಸಬೇಕು. ಮಂಗಳಸೂತ್ರದಲ್ಲಿ 9 ಮಣಿಗಳನ್ನು ನೀವು ಧರಿಸಬೇಕಾಗುತ್ತದೆ. ಮಂಗಳಸೂತ್ರವನ್ನು ಬದಲಾಯಿಸಬೇಕು ಅಂದುಕೊಳ್ಳುವವರು ಮೊದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ಅರಿಶಿಣದ ದಾರವನ್ನು ಕೊರಳಿಗೆ ಹಾಕಿಕೊಂಡು ಮಾಂಗಲ್ಯವನ್ನು ಕೊರಳಿನಿಂದ ತೆಗೆಯಬೇಕು. ಮಂಗಳಸೂತ್ರಕ್ಕೆ ಮಣಿಗಳು ಪೋಣಿಸಬೇಕು ಎನ್ನುವಂತಹ ಆತುರದಲ್ಲಿ ಕೊರಳಿಗೆ ಅರಿಶಿಣದ ದಾರವನ್ನು ಕಟ್ಟಿಕೊಳ್ಳದೇನೆ ಮಂಗಳಸೂತ್ರವನ್ನು ತೆಗೆದು ಹಾಕಿದರೆ ತುಂಬ ಅಶುಭವೆಂದು ಶಾಸ್ತ್ರಗಳು ಹೇಳುತ್ತವೆ. ಮಂಗಳಸೂತ್ರವನ್ನು ಮಂಗಳವಾರ ಮತ್ತು ಶುಕ್ರವಾರದ ದಿನ ಕೊರಳಿನಿಂದ ತೆಗೆಯಬಾರದು. ಈ ವಾರಗಳಲ್ಲಿ ಕೊರಳಿನಿಂದ ತೆಗೆದ ತಾಳಿಯನ್ನು ಹೊರಗಡೆ ಹಾಕುವುದು ಅಷ್ಟು ಒಳ್ಳೆಯದಲ್ಲವೆಂದು ಪಂಡಿತರು ಹೇಳುತ್ತಾರೆ. ಹಾಗಾಗಿ ಸ್ತ್ರೀಯರು ತಮ್ಮ ಮಾಂಗಲ್ಯದ ವಿಚಾರದಲ್ಲಿ ಈ ಜಾಗ್ರತೆಗಳನ್ನು ವಹಿಸಬೇಕು. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ಮಂಗಳಸೂತ್ರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅಮ್ಮನವರನ್ನು ಪ್ರಾರ್ಥಿಸಿದರೆ ಲಕ್ಷ್ಮೀದೇವಿ ಅನುಗ್ರಹ ಪಡೆಯುವುದಕ್ಕೆ ಪಾತ್ರರಾಗುತ್ತೀರಾ. ಮಂಗಳಸೂತ್ರಕ್ಕೆ ಸೇಫ್ಟಿ ಪಿನ್ ಅಥವಾ ಕಬ್ಬಿಣದ ವಸ್ತುಗಳನ್ನು ಹಾಕಿಕೊಳ್ಳಬಾರದು. ಇವೆಲ್ಲ ಜಾಗ್ರತೆಗಳನ್ನು ಯಾರು ಪಾಲಿಸುತ್ತಾರೋ ಅವರ ಗಂಡನ ಆಯಸ್ಸು ಬಲವಾಗಿ ಇರುತ್ತದೆ. ಮಂಗಳಸೂತ್ರ ಕೊರಳಿನಲ್ಲಿ ಇದ್ದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಇರುತ್ತಾರೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಮಂಗಳಸೂತ್ರ ಯಾವಾಗಲೂ ಹೃದಯ ಭಾಗಕ್ಕೆ ಸ್ವಲ್ಪ ಕೆಳಗಾಗಿ ಇರಬೇಕು. ವಕ್ಷಸ್ಥಳ ಪೂರ್ತಿಯಾಗಿ ದಾಟಿ ಕೆಳಗೆ ಇರಬೇಕು. ಮಂಗಳಸೂತ್ರದಲ್ಲಿ ಪಾರ್ವತಿ ಪರಮೇಶ್ವರರು ಇರುತ್ತಾರೆ. ಕಪ್ಪು ಬಣ್ಣದ ವಸ್ತ್ರದಲ್ಲಿ ಶಿವನು, ಬಂಗಾರದ ಬಣ್ಣದಲ್ಲಿ ಪಾರ್ವತಿ ದೇವಿ ಇರುತ್ತಾರೆ. ಯಾವ ಕೀಡು ಜರಗದ ಹಾಗೆ ಸ್ತ್ರೀಯರು ಸುಮಂಗಲಿಯಾಗಿ ಇರಬೇಕು ಎಂದು ಪಾರ್ವತಿ ಪರಮೇಶ್ವರರು ಸ್ತ್ರೀಯ ಹೃದಯಕ್ಕೆ ಹತ್ತಿರವಾಗಿ ಇರುತ್ತಾರೆ. ಮಂಗಳಸೂತ್ರಕ್ಕೆ ಕೆಂಪು ಮತ್ತು ಕಪ್ಪು ಬಣ್ಣದ ಮಣಿಗಳು ಯಾವಾಗಲೂ ಇರಬೇಕು. ದೇವರ ಪ್ರತಿಮೆ ಇರುವಂತಹ ತಾಳಿಯನ್ನು ಹಾಕಿಕೊಳ್ಳಬಾರದು. ಮುಖ್ಯವಾಗಿ ಲಕ್ಷ್ಮೀದೇವಿ ಪ್ರತಿಮೆ ಇರುವಂತಹ ತಾಳಿಯನ್ನು ಹಾಕಬಾರದು. ಒಂದು ವೇಳೆ ಹಾಕಿಕೊಂಡರೆ ಸಿರಿ ಸಂಪತ್ತುಗಳು ಹೋಗಿ ಕಷ್ಟಗಳು ಪ್ರಾರಂಭವಾಗುತ್ತದೆ. ಆಕಸ್ಮಿಕವಾಗಿ ತಾಳಿ ಕಿತ್ತು ಹೋದರೆ ಹಾಗೇನೆ 5 ವರಸೆಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಅರಿಶಿಣ ಕೊಂಬನ್ನು ಕಟ್ಟಿ ಅದನ್ನು ಗಂಡ ಇಲ್ಲವೇ ನಿಮ್ಮ ಮನೆಯ ಹೆಣ್ಣು ಮಗಳ ಕೈಯಲ್ಲಿ ಹಾಕಿಕೊಳ್ಳಬೇಕು. ಇನ್ನು ಯಾರು ಆ ಸಮಯಕ್ಕೆ ಇಲ್ಲವೆಂದರೆ ನಿಮಗೆ ನೀವೇ ಹಾಕಿಕೊಳ್ಳಬಹುದು. ಒಳ್ಳೆಯ ದಿನ ನೋಡಿ ಮಧ್ಯಾಹ್ನ 12 ಗಂಟೆಯ ಒಳಗೆ ಬಂಗಾರದ ತಾಳಿಯನ್ನು ಹಾಕಿಕೊಳ್ಳಬಹುದು. ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿ 5 ಪ್ರಾಂತ್ಯಗಳಲ್ಲಿ ನಿವಾಸ ಇರುತ್ತಾಳೆ. ಅದರಲ್ಲಿ ಮೊದಲ ಸ್ಥಾನ ಸ್ತ್ರೀಯರ ಹಣೆಯ ಭಾಗ. ಹಾಗಾಗಿ ಮಹಿಳೆಯರು ಯಾವಾಗಲೂ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ವಿವಾಹಿತ ಮಹಿಳೆಯರು ದೀರ್ಘ ಸುಮಂಗಲಿಯಾಗಿ ಇರಲು ಪ್ರತಿದಿನ ಹಣೆಗೆ ಕುಂಕುಮವನ್ನು ಇಡಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.